ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನನ್ನ ಕೈಯಾರೆ ನಾನೇ ಗಣೇಶ ಮಾಡಬೇಕು ಅಂತ ಅಂದ್ಕೊಂಡು ಪುಟ್ಟು ಗಣೇಶ ಮಾಡ್ತಾಯಿದ್ವಿ. ದೊಡ್ಡ ಗಣೇಶ ಕೂಡ ಇಟ್ಟಿದ್ವಿ. ನನ್ನ ಖುಷಿಗೋಸ್ಕರ ನಾನಿಲ್ಲಿ ಪುಟ್ಟದಾಗಿ ಗಣೇಶನ ತಯಾರು ಮಾಡ್ಕೋತಾ ಇದ್ದೀನಿ. ಗಣೇಶ ಇಸ್ ಓವರ್. ಇನ್ನು ಪೇಟ ಒಂದು ಹಾಕಿಬಿಟ್ಟು ಪೇಂಟ್ ಮಾಡಬೇಕೋ ಬೇಡವೋ ಆಮೇಲೆ ಯೋಚನೆ ಮಾಡ್ತೀನಿ. ಇಲ್ಲಿ ನೋಡಿ ನಮ್ಮ ಪುಟ್ಟು ಗಣೇಶ, ನಾನು ನನ್ನ ಪ್ರೀತಿಯಿಂದ ಮಾಡಿರುವಂತಹ ಗಣೇಶ ರೆಡಿಯಾಗಿದ್ದಾನೆ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅವನಿಗೆ ಸ್ಟ್ರಕ್ಚರ್ನ ಆಕೃತಿನ ಕೊಡೋಕ್ಕೆ ಟ್ರೈ ಮಾಡಿದ್ನಿ. ಇದು ನಾನು ಮಾಡಿರುವಂತಹ ಪ್ರೀತಿಯ ಗಣೇಶ. ಇಲ್ಲಿ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಸ್ಗೆ ಅಂತ ನಾನೇ ಫ್ಲವರ್ನ ಮಾಡ್ಕೊಂಡಿದ್ದೆ, ರೋಸ್ನ ಮಾಡ್ಕೊಂಡಿದ್ದೆ. ಅಲ್ಲಿ ಏನು ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇದೆ ನಿಮಗೆ ಅಲ್ಲಿ ವಾಲ್ ಥರ, ಅದು ನಮ್ಮ ಫ್ರಿಡ್ಜಿಗೆ ಸ್ಕ್ರ್ಯಾಚ್ ಆಗಬಾರ್ದು ಅಂತ ಬೆಂಟ್ ಕೊಟ್ಟಿದ್ರು. ಅದಕ್ಕೂ ನಾನು ಬ್ಲ್ಯಾಕ್ ಪೇಂಟ್ ಮಾಡಿ ಬ್ಯಾಕ್ ಡ್ರಾಪ್ ಮಾಡಿ ಮತ್ತು ಈ ಫ್ಲವರ್ಸಲ್ಲಿ ಕೂಡ ಚಿಕ್ಕ ಬ್ಯಾಕ್ ಡ್ರಾಪ್ನ ಕೂಡ ಮಾಡ್ಕೊಂಡಿದ್ದೆ. ಆ್ಯಂಡ್ ಮುಹೂರ್ತ ಕರೆಕ್ಟಾಗಿ ನಾವು ಗಣಪತಿನ ಒಳಗಡೆ ಕರ್ಕೊಂಬರ್ಬೇಕಿತ್ತು. ಸೊ ಈಚೆಗಡೆ ಫಸ್ಟು ಪೂಜೆ ಮಾಡಿ ಅವ್ರಿಗೆಲ್ಲ ಆರತಿ ಮಾಡಿ ಆಮೇಲೆ ಗಣೇಶನ ನಾವು ಒಳಗಡೆ ಕರ್ಕೊಂಬಂದು ಕೂರಿಸಿದ್ವಿ. ಗೌರಿ ಗಣೇಶ ಫೆಸ್ಟಿವಲ್, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಅರ್ಶನದಲ್ಲಿ ವಿಘ್ನೇಶ್ವರ ಅಂದರೆ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಎಕ್ಸಾಕ್ಟಾಗಿ ಏನಂತಾನೆ ಅಂತ ನಂಗೆ ಗೊತ್ತಿಲ್ಲ. ಇದರಲ್ಲಿ ಅರ್ಶನದ ಉಂಡೆ ಮಾಡಿ ಅದನ್ನು ವಿಘ್ನೇಶ್ವರ ಅಂತ ಕರಿತೀವಿ. ಅದಕ್ಕೆ ನಾನು ಗರಿಕೆನ ಹಾಕಿದ್ದೀನಿ. ಅಂದರೆ 21 ಗರಿಕೆಗಳನ್ನ ಅದಕ್ಕಿಟ್ಟು ಗಣೇಶನ ಮುಂದೆ ಇಟ್ಟು ಅದನ್ನು ಪೂಜೆ ಮಾಡಿದ್ದೀನಿ. ಅರಿಶಿಣದಿಂದ ಮಾಡಿರೋದು ಗಣೇಶನಿಗೆ ತುಂಬಾ ಶ್ರೇಷ್ಠ ಅಂತ ಅಂತಾರೆ. ಅದಕ್ಕೋಸ್ಕರ ಅದನ್ನು ಇಟ್ಟು ಇಲ್ಲಿ ಪೂಜೆ ಮಾಡಿ ಇವತ್ತು ಗಣೇಶನಿಗೆ ತುಂಬ ಪ್ರಿಯವಾದ ತಿಂಡಿ ಮಾಡಿದ್ವಿ. ಏನು ಅಂತಂದರೆ ಖಾರದ ಕಡುಬು ಮತ್ತು ಸಿಹಿ ಕಡುಬು. ಆ್ಯಂಡ್ ತುಂಬಾ ಚೆನ್ನಾಗೂ ಬಂದಿತ್ತು ಕೂಡ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ಡೇ 5 ಆಗಿರುತ್ತೆ. ನಾವು ಗೌರಿ ಹಬ್ಬದ ದಿವಸನೇ ಗಣೇಶನೂ ಕೂಡ ಇಟ್ಬಿಟ್ವಿ. ಸೊ ಅದರಿಂದ ಇವತ್ತಿಗೆ ಡೇ 5 ಆಗುತ್ತೆ, ಅಂದರೆ ಶನಿವಾರಕ್ಕೆ ಡೇ 5 ಆಗುತ್ತೆ. ಸೊ ಇವತ್ತು ನಾವು ಗಣೇಶ ವಿಸರ್ಜನೆ ಮಾಡ್ತಾ ಇದ್ದೀವಿ. ಸೊ ಇವಾಗ ನಾನು ತಲೆ ಸ್ನಾನ ಎಲ್ಲ ಮಾಡ್ಕೊಬಂದು ರೆಡಿ ಆಗಿದ್ದೀನಿ.
ಎಡೆ ರೆಡಿ ಆಗ್ತಾಯಿದೆ, ಅಮ್ಮ ರೆಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವತ್ತು ನಾನು ನನ್ನ ಫ್ರೆಂಡ್ ಆ್ಯಂಡ್ ನಮ್ಮಮ್ಮ ನಮ್ಮ 3 ಜನ ಬಿಡ್ತಾ ಇರೋದು, ವಿಸರ್ಜನೆ ಮಾಡ್ತಾ ಇರೋದು. ಆ್ಯಂಡ್ ಇಟ್ಸ್ ಓಕೆ, ತುಂಬ ಖುಷಿ ಇದೆ. ಜಾಸ್ತಿ ಆಡಂಬರ ಇಲ್ಲದೆ ಇದ್ರು, ಸಿಂಪಲ್ಲಾಗಾದರೂ ಏನೋ ನಾವಿಟ್ವಿ, ನಾವು ವಿಸರ್ಜನೆ ಮಾಡ್ತಾ ಇದ್ದೀವಿ, ನಮ್ಮ ಗಣೇಶ ಅನ್ನೋದೊಂದು ಎಮೋಷನ್ಸ್ ಇದೆ. ಸೊ ನೋಡೋಣ ವಿಸರ್ಜನೆ ಎಲ್ಲ ಹೇಗೆ ನಡೆಯುತ್ತೆ, ಅದನ್ನು ಕೂಡ ನೀವು ಇದ್ದು ನೋಡಿ ಅಂತ ಹೇಳ್ತೀವಿ. ವಿಸರ್ಜನೆ ಮಾಡೋಕ್ಕೂ ಮುಂಚೆನೇ ಮನೆಯಲ್ಲಿ ಮಂಗಳಾರತಿ ಎಲ್ಲ ಮಾಡಿಕೊಂಡು ದೇವರಿಗೆ ಎಡೆ ಇಟ್ಟು ಆ್ಯಂಡ್ ಈಚೆಗಡೆ ವಿಸರ್ಜನೆ ಮಾಡೋಕ್ಕೋಸ್ಕರ ಒಂದು ಡಬ್ಬಲ್ಲಿ ಚಿಕ್ಕದಾಗಿರೋದು ಒಂದು ಡಬ್ಬಲ್ಲಿ ನಾವು ವಿಸರ್ಜನೆ ಮಾಡ್ತಾಯಿದ್ವಿ. ಅಲ್ಲಿ ನನ್ನ ಫ್ರೆಂಡ್ ಎಲ್ಲ ಡೆಕೋರೇಟ್ ಮಾಡ್ಕೊಳ್ತಾ ಇದ್ಲು. ಈಚೆಗಡೆನೂ ತಂದು ಕಾಯಿ ಹೊಡೆದು ಮಂಗಳಾರತಿ ಮಾಡಿ ಅದಾದ ನಂತರ ನಾವು ವಿಸರ್ಜನೆಯನ್ನು ಮುಗಿಸಿದ್ದೀವಿ. ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದೀರಾ ಅಂತಂದಮೇಲೆ ಅಫ್ಕೋರ್ಸ್ ಅಷ್ಟಾಗಿರಬೇಕು ಅಂತ ಅನ್ಕೋತೀನಿ. ಸೊ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದು ನಮ್ಮ ಸಿಂಪಲ್ ಆಗಿರುವಂತಹ ಗಣೇಶ ಹಬ್ಬ ಆಗಿರುತ್ತೆ. ಸಿಂಪಲ್ ಆಗಿದ್ರು ತುಂಬ ಮನಸ್ಸಿಂದ ಖುಷಿಪಟ್ಟು ಮಾಡಿದ್ದೀವಿ. ಏನೇ ತಪ್ಪಾಗಿದ್ರು ಈ ಹಬ್ಬದಲ್ಲಿ ಕ್ಷಮಿಸ್ಬೇಡಿ ಆ್ಯಂಡ್ ಖುಷಿ ಪಟ್ಟಿದ್ದೀರಾ ಅಂತ ಅನ್ಕೋತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬಾಯ್.